ಎಲ್ಲಿ ಸೌಂಡ್ ಕೇಳಿಸಲ್ಲ ಏನು ಕೇಳಿಸ್ತಾ? ಹಲೋ, ಯಾವ್ಯಾವ ಐಟಮ್ ಐತಣ್ಣ ನಮ್ದ ಹಾಂ? ನುಗ್ಗೆಕಾಯಿ, ನುಗ್ಗೆಕಾಯಿ, ಹೀರೆಕಾಯಿ, ಹೀರೆಕಾಯಿ, ಸೌತೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಹಲೋ ಅಣ್ಣ, ಇಲ್ಲೇ ಸಂತೆದಲ್ಲಿ ಇದ್ದೀನಿ ಅಣ್ಣ ನಾನು. ಎಲ್ಲಿದೆಪ್ಪ ನೀನು? ಸಂತೆಯಲ್ಲಿ ಇದ್ದೀನಿ ಅಂತ್ಯ, ಅಲ್ಲಿ ಯಾವ್ದು ಸೌಂಡು ಬರ್ತಾ ಇಲ್ಲ, ತರಕಾರಿ ಸೌಂಡ್ಗಳು ಬರ್ತಾ ಇಲ್ಲ. ಅಣ್ಣ ತರಕಾರಿ ಅಂಗಡಿ ಹತ್ರನೇ ಬಂದಿದ್ದೀನಿ ಅಣ್ಣ ನಾನು. ಮತ್ತೆ ಅಲ್ಲಿ ಯಾರು ಕೂಗ್ತಾನಿಲ್ವಲ್ಲ ತರಕಾರಿ ತರಕಾರಿ ಅಂತ? ಕೂಗ್ತಾರಲ್ಲ, ಇಲ್ಲೇ ಕೇಳಿಸ್ತಾ ಇಲ್ಲ ನಿಮ್ಗೆ? ಎಲ್ಲಿ ಕೇಳಿಸ್ತಾ ಇಲ್ಲಪ್ಪ ನಾನು ಸುಳ್ಳು ಇರಿ ಒಂದು ನಿಮಿಷ ಇರಿ ಬ್ರೋ. ಒಂದೇ ಒಂದು ಹೆಲ್ಪ್ ಬ್ರೋ, ದುಡ್ಡು ಬೇಡ ಏನು ಬೇಡ ಬ್ರೋ ನನಗೆ. ಏನಂದ್ರೆ ನನ್ನ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮನೆಯಿಂದ ಈಚೆ ಬಂದ್ಬಿಟ್ಟಿದ್ದೀನಿ ಇವತ್ತು. ನಮ್ಮ ಅಣ್ಣ ತರಕಾರಿ ತಗೋಬಾ ಅಂತ ಹೇಳ್ದ. ನಾನೇನು ಮಾಡಿದೆ, ಇವತ್ತು ನಮ್ಮ ಹುಡುಗಿ ಬರ್ಡೇ ಇತ್ತು, ಅವ್ರ ಮನೆಗೆ ಬಂದ್ಬಿಟ್ಟಿದ್ದೆ ನಾನು ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಸರಿ, ನಾ ಅದಕ್ಕೆ ಇವಾಗ ನಮ್ಮ ಮನೆಗೆ ಹೋದ್ರು ಹೊಡೆದ್ಬಿಡ್ತಾನೆ ನಮ್ಮ ಅಣ್ಣ. ಅದಕ್ಕೋಸ್ಕರ ಒಂದೇ ಒಂದು ಹೆಲ್ಪ್ ಮಾಡಿ ಬ್ರೋ. ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದ್ದಂಗಿದೆಯಲ್ಲ ಪೇ. ಇಲ್ಲಿ ತರಕಾರಿ ಸಂತೆ ಇದಕ್ಕೆ ಬಂದಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಕೂಗ್ತೀರಾ ಬ್ರೋ. ಇವಾಗ ಹೆಂಗೆ ವ್ಯಾಪಾರ ಮಾಡ್ತಾರೋ ಹಿಂಗೆ ಆ ಥರ ಕೂಗ್ತೀರಾ. ನಾನು ಸ್ವಲ್ಪ ಮನೆಗೆ ಹೋದ್ರೆ ಹೊಡೆದಾಕ್ಬಿಡ್ತಾನೆ ನನಗೆ. ಸ್ವಲ್ಪ ಹೆಲ್ಪ್ ಮಾಡ್ತಿರೋದೊಂದು. ಕೇಳಿಸ್ತಾ ಇದೆಯಾ ನಿನಗೆ? ಎಲ್ಲಿ ಸೌಂಡ್ ಕೇಳಿಸಲ್ಲ ಏನು ಕೇಳಿಸ್ತಾ? ಎಲ್ಲಿ ಸೌಂಡ್ ಕೇಳಿಸಲ್ಲ ಏನು ಕೇಳಿಸ್ತಾ? ಎಲ್ಲಿ ಜೋರಾಗಿ ಸೌಂಡೇ ಕೇಳಿಸಲ್ಲ ನನಗೆ. ಈರುಳ್ಳಿ, ಬದನೆಕಾಯಿ, ಟೊಮಾಟೊ. ಇವಾಗ ಚೆನ್ನಾಗಿ ಕೇಳಿಸ್ತೈತೆ. ಏನೇನಿದೆಯಂತ ಅಲ್ಲಿ? ಅಣ್ಣ ಏನೇನಿದೆ ಅಣ್ಣ? ಈರುಳ್ಳಿ ಇದೆ, ಟೊಮಾಟೊ ಇದೆ, ಬದನೆಕಾಯಿ ಇದೆ, ಬೀನ್ಸ್ ಇದೆ, ಎಲ್ಲ ಇದೆ ಅಣ್ಣ. ಈರುಳ್ಳಿ, ಬದನೆಕಾಯಿ, ಬೆಳ್ಳುಳ್ಳಿ ಎಲ್ಲ, ಬೀನ್ಸ್ ಎಲ್ಲ ಇದೆ. ಟೊಮಾಟೋನು ಇದೆ ಅಣ್ಣ. ಸರಿ ಆಯ್ತು ಟೊಮೊಟೊ. ಹಾಂ ಹಾಂ ಹಾಂ, ಎಲ್ಲ ಒಂದೊಂದು ಕೆಜಿ ಅಷ್ಟು ಬಂದ್ಬಿಡು. ಒಂದೊಂದು ಕೆಜಿನಾ? ಹಾಂ, ಒಂದೊಂದು ಕೆಜಿ. ಈ ಟೊಮೆಟೊ ಎಷ್ಟಣ್ಣ ಕೆಜಿ? 30 ರೂಪಾಯಿ ಅಣ್ಣ. ಕೆಜಿ 30 ಅಂದ್ರೆ ಟೊಮೆಟೊ. ಈರುಳ್ಳಿ ಈರುಳ್ಳಿ ಎಷ್ಟಣ್ಣ? 35 ಅಣ್ಣ. 35. ಇದು 35 ಅಣ್ಣ. ಬದನೆಕಾಯಿ ಬದನೆಕಾಯಿ ಕೆಜಿ 25 ಅಣ್ಣ. ಕೆಜಿ 25 ಅಂತಣ್ಣ. ನುಗ್ಗೆಕಾಯಿ ನುಗ್ಗೆಕಾಯಿ ಎಷ್ಟು ಬೇಕಣ್ಣ? ಅಣ್ಣ ಒಂದು 10 ಪೀಸ್ ಬೇಕು. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ರಾತ್ರಿ ಪೂರ ನಿದ್ದೆ ಇಲ್ಲ. ಜೊತೆ 20. ಜೊತೆ 20 ಅಂತೆ. ಜೊತೆ 20. ಎಲ್ಲ ಐಟಮ್ ಅಲ್ಲೇ ಇದಾವ, ಕಣ್ ಮುಂದೆ ಇದಾವ. ಎಲ್ಲ ಇಲ್ಲೇ ಇದೆ ಅಣ್ಣ. ನಾನು ತಗೊಬರ್ತೀನಿ ಬಿಡಿ. ತಗೊಂಬಂದ್ಬಿಡ್ತೀನಿ, ಬರ್ತೀನಿ. ಎಲ್ಲಿ ಸೌಂಡ್ ಕೇಳಿಸಲ್ಲ ಮತ್ತೆ? ಇಲ್ಲ ಅಣ್ಣ, ಲೇಟ್ ಆಗೋಯ್ತು ಸ್ವಲ್ಪ. ಇಲ್ಲಿ ಸಂತೆದಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ರು ಅಂಗಡಿ. ಅದು ಇದೆಲ್ಲ ಬಂದಿದ್ದಿಲ್ಲ ಅಂತೆ, ತರಕಾರಿಗಳೆಲ್ಲ ಬಂದಿದ್ದಿಲ್ಲ ಅಂತೆ ಸಂತೆಗೆ. ಅದಕ್ಕೆ ಅಣ್ಣ ಹೇಳಿದ್ರು ಇವಾಗ ಇಲ್ಲಿ. ಸರಿ ತಗೊಂಡ್ಬಿಡು ಎಲ್ಲ ಒಂದೊಂದು ಕೆಜಿ. ಎಲ್ಲ ತಗೊಂಡ್ಬಂದ್ಬಿಡ್ತೀನಿ ಅಣ್ಣ. ಆಯ್ತು. ಸರಿ ಓಕೆ ಬ್ರೋ. ತುಂಬ ಥ್ಯಾಂಕ್ಸ್ ಬ್ರೋ. ಯಾಕಂದರೆ ಇವತ್ತು ನಮ್ಮ ಹುಡುಗಿ ಬೇಡ ಇತ್ತು. ಸರಿ, ನಾ ಸುಳ್ಳು ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಇವತ್ತು. ಮನೆಗೆ ಹೋದರೆ ಇಲ್ಲ ಹೊಡೆದಾಕ್ಬಿಡ್ತಿದ್ದೀನಿ ನಮ್ಮಣ್ಣ. ಬೆಳಗ್ಗೆ ಬಂದವನು ನಾನು. ನೀವು ತರಕಾರಿ ಹೋಟ್ಲಿಕ್ಕಿದ್ದೀವಿ ನಾವು. ಸರಿನಾ, ಅದಕ್ಕೋಸ್ಕರ ಇವಾಗ ತೊಗೊಂಡೋಗಿಲ್ಲ ಅಂದರೆ ಹೊಡಿತಾನಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿದೆ. ನೀವು ತುಂಬ ಹೆಲ್ಪ್ ಮಾಡಿಬಿಡ್ರಿ ನನಗೆ. ತುಂಬ ಥ್ಯಾಂಕ್ಸ್ ಬ್ರೋ. ಸರಿನಾ? ಥ್ಯಾಂಕ್ಸ್ ಬ್ರೋ, ನಿಜ. ಇದರ ಯಾಕಂದರೆ ಈ ಥರ ಹೆಲ್ಪ್ ಮಾಡೋರು ಯಾರು ಸಿಗಲ್ಲ, ಫ್ರೆಂಡ್ಸ್ಗಳೇ ಸಿಗೋದು. ಸರಿನಾ? ಥ್ಯಾಂಕ್ಸ್ ಬ್ರೋ. ಸರಿನಾ? ಸರಿ ಬ್ರೋ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಯಾವ ಜೊತೆ ಮುದ್ದೆಗೆ ಸಾರಿದೆ, ನಿದ್ದೆಗೆ ದಿಂಬಿದೆ, ದೋಸ್ತಿಗ ನೀನೆ. ಸಾರಿ, ಕ್ಯಾಮ್ರಾ ಇದೆ ನಮ್ದು, ದಯವಿಟ್ಟು ಕಾಮಿಡಿ ಪ್ರೋಗ್ರಾಮ್ ನಮ್ದು ಇಲ್ಲೇ ಇದೆ ರೀ. ಹೆಂಗೆ ಬರೋ ಅದೆಲ್ಲ ನಿಮ್ದು ಸಾಧ್ಯ ಇದೆಲ್ಲ? ಹೆಂಗೆ ಅದು ಹೆಲ್ಪ್ ಮಾಡ್ಬೇಕನ್ಸ? ಫ್ರೆಂಡ್ಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಪ್ರಾಣ ಕೊಟ್ಟಾನ ಮಾಡ್ತೀವಿ ಬ್ರೋ. ಅದೇ ಹಿಂಗೆ ಯಾರು ಹೇಳಲ್ಲ, ಅದು ನಿಜ. ಸಖತ್ತಾಗಿ ಹೇಳಿದ್ರಿ. ಟೊಮೊಟೊ, ಈರುಳ್ಳಿ ಇವರೇ ಮಾತಾಡಿದ್ ಫೋನಲ್ಲಿ. ಅಲ್ಲ ಬ್ರೋ, ನಿಮ್ಗೆ ನೋಡಿದ್ರ ಆತರ ಅನ್ಸೋದೇ ಇಲ್ಲ. ಹೆಂಗೆ ಬ್ರೋ ಇದೆಲ್ಲ ಹೇಳ್ತೀರಂತಾನೆ ಅನ್ಕೊಂಡಿದ್ದಿಲ್ಲ ನಾನು. ನೋಡಿದ್ರೆ ಅವ್ರು ಹೇಳೇ ಬಿಟ್ರು. ಚೆನ್ನಾಗಿ ಮಾರ್ಕೆಟ್ ಮಾಡ್ತಾರೆ ಮತ್ತೆ. ಹೌದು. ಯಾಕೆ ಬ್ರೋ ಹೇಳ್ಬೇಕು ಅನ್ಸ್ತು ನಿಮ್ಗೆ? ಸತ್ಯಕ್ಕೆ ಧರ್ಮಕ್ಕೆ ಬೇಲಿಯಾಗುವೆ, ಅನ್ಯಾಯ
ಬ್ರೋ ದಯವಿಟ್ಟು ಸಾರಿ ಒಂದು ಆಯ್ ಮಾಡ್ಬಿಡಿ ನಮ್ಮ ಕ್ಯಾಮ್ರಾಗೆ ಸರಿನಾ ದಯವಿಟ್ಟು ಕಾಮಿಡಿ ಮಾಡಿದ್ದೀವಿ ನಾವು ಏನೇ ತಪ್ಪಿರೋ ಕ್ಷಮೆ ಇರಲಿ ಹಲೋ ಹಲೋ ಹೇಳೋಣ ನೀನು ಎಲ್ಲಿದೆ ಕರೆಕ್ಟಾಗಿ ಹೇಳು ನೀನು. ಅಣ್ಣ ನಾನು ಇಲ್ಲೇ ತರಕಾರಿ ಅಂಗಡಿ ಹತ್ರನೇ ಬಂದಿದ್ದೀನಿ ಅಣ್ಣ ನಾನು ನೀನು ತರಕಾರಿ ಅಂಗಡಿ ಹತ್ರ ಇದ್ರೆ ಸೌಂಡೇ ಕೇಳಿಸ್ತಲ್ವಲ್ಲ. ಸೊ ಇಲ್ಲೇ ಬಂದಿದ್ದೀನಿ ಅಣ್ಣ ನಾನು ಹಂಗಿದ್ರೆ ಅಲ್ಲಿ ತರಕಾರಿ ಅಂತ ಕೂಗ್ಬೇಕಿತ್ತಲ್ಲ. ಸರಿ ಇರು ಸರಿ ಕೊಡ್ತೀನಿ ಅಣ್ಣ ನಾವು ಹ್ಞೂ ಹಲೋ ಕೇಳಿಸ್ತಾ ಇದೆಯಣ್ಣ ಕೇಳಿಸ್ತಾ ಇಲ್ಲ ತರಕಾರಿ ಕೇಳಿಸ್ತಾ ಇಲ್ಲ. ಕೊಡ್ತೀನಿ ಇರು ಅಣ್ಣ ಏನಿಲ್ಲ ಒಂದೇ ಒಂದು ಹೆಲ್ಪ್ ಅಣ್ಣ ಇದು ಏನು ದುಡ್ಡು ಗಿಡ ಏನು ಬೇಡ ನನಗೆ ನಂದು ಇವತ್ತು ನಮ್ಮ ಗರ್ಲ್ ಫ್ರೆಂಡ್ದು ಬರ್ಡೇ ಇತ್ತು ಬಂದಿದ್ದೆ ನಾನು ಸರಿನಾ ನಮ್ಮ ಅಣ್ಣ ಬೆಳಗ್ಗೆ ತರಕಾರಿ ತಗೊಂಡ್ಬಿಟ್ಟು ಕಳಿಸಿದ ಲೇಟ್ ಆಗೋಯ್ತು ತುಂಬ ಮನೆಗೆ ಹೋದ್ರೆ ಬೈತಾನೆ ಹೊಡಿತಾನೆ ಅದಕ್ಕೆ ಇವಾಗ ಇದು ತರಕಾರಿ ಅಂಗಡಿ ಹತ್ರನೇ ಬಂದಿದ್ದಾನೆ ಅಂತ ಹೇಳ್ಬಿಡ್ತೀರಾ ಅಂಗಡಿ ಹತ್ರ ತರಕಾರಿ ಅಂಗಡಿ ಹತ್ರನೇ ಇದ್ದಾನೆ ಅಂತ ಹೇಳಿ ಸರಿನಾ ಫಸ್ಟು ತರಕಾರಿ ಅಂತ ಕೂಗಿ ನಾನು ಕನ್ಫರ್ಮ್ ಮಾಡ್ಕೊಬಿಡ್ತೀನಿ ಬಂದಿದ್ದೀನಿ ಅಣ್ಣ ಇಲ್ಲೇ ನಾನು ತರಕಾರಿ ಅಂಗಡಿ ಹತ್ರ ಇದ್ರೆ ತರಕಾರಿ ಅಂಗಡಿ ಹತ್ರ ತರಕಾರಿ ಹೆಸರುಕೊಳ್ಳಿ ಅಣ್ಣ ಕೇಳಿಸ್ಕೊಣ ಬೇಕಾದ್ರೆ ನೋಡಿ ಇಲ್ಲೇ ಇದೆ ನೋಡು ಇದು ಮಾಡ್ತಾರೆ ನೋಡೋರು ಎಲ್ಲಿ ಅಂತ ಕೇಳ್ತಾರಲ್ಲ. ಕೊಡ್ತೀನಿ ಅವ್ನಿಗೆ ಏನು ಇಷ್ಟೊಂದು ಡೌಟು ನನಗೆ ನನ್ನ ಮೇಲೆ ನಿನ್ಗೆ ಎಲ್ಲಿ ಕೇಳಿಸ್ತಾನೆ ಇಲ್ವಲ್ಲ. ಕೊಡ್ತೀನಿ ನೋಡು ಹಲೋ ಯಾವ್ಯಾವ ಐಟಮ್ ಐತಣ್ಣ ನಮ್ದಾ ಹಾಂ ನುಗ್ಗೆಕಾಯಿ ಹೀರೆಕಾಯಿ ಸೌತೆಕಾಯಿ ಕ್ಯಾರೆಟು ಕೋಸು ಕುಂಬಳಕಾಯಿ ಈರುಳ್ಳಿ ಇಲ್ಲ ಆಲೂಗಡ್ಡೆನಿಲ್ಲ ಸೊಪ್ಪುಗಳೆಲ್ಲ ಇದೆಯಾ ಮೆಣಸಿಕಾಯಿ ಇದೆ ಮೆಣಸಿಕಾಯಿ ಆಗುತ್ತಣ್ಣ ಬದನೆಕಾಯಿ ಇದೆ ಹಾಂ ಹೆಂಗೆ ಕೆ ಜಿ 20 ರೂಪಾಯಿ ನುಗ್ಗೆಕಾಯಿ 20 ರೂಪಾಯಿ ನುಗ್ಗೆಕಾಯಿ ಅಣ್ಣ ಹೇಳಿ ಅಣ್ಣ ನಂಬ್ತಾನೆ ಇಲ್ಲ ಅವ್ರು ಇಲ್ಲೇ ಬಂದಿದ್ದೀನಿ ಅಂತ ಹೇಳಿ ಬಂದವಣ ನಮ್ಮ ಹುಡುಗ ಬಂದವಣ ನಮ್ದಣ್ಣ ಇದು ಹೇಳಿದ್ರೆ ಹಾಂ ನಮ್ದೇ ಅಣ್ಣ ಒಳ್ಳೆ ವ್ಯಾಪಾರ ಮಾಡಿದ್ರು. ಹೌದು ನೀನು ನನ್ನ ನಂಬೋದೇ ಇಲ್ಲ ಅಂತಿಲ್ಲ ನೀನು ಇಲ್ಲ ನಮ್ದೇ ಎಲ್ಲ ಒಂದೊಂದು ಕೆಜಿ ಇಸ್ಕೊಂಡ್ಬಿಡು. 1 kg ಹಾಂ ಅಣ್ಣ ಈರುಳ್ಳಿ ಎಷ್ಟು ಅಂತವ್ರೆ ಈರುಳ್ಳಿ ಇಲ್ಲ ನುಗ್ಗೆಕಾಯಿ ಎಲ್ಲ ಇದೆ ತಗೊಂಡೋಗಿ ಈರುಳ್ಳಿ ಇಲ್ಲ ಅಂತಣ್ಣ ಈರುಳ್ಳಿ ಇಲ್ವಾ ಬೇರೆ ಅಂಗಡಿಗೆ ಹೋಗ್ಬೇಕು ಬಿಡು ತಗೋಬತ್ತಿ ಬದನೆಕಾಯಿ ಬೇಕಾದ್ರೆ ಎಲ್ಲ ಬದನೆಕಾಯಿ ಇದೆ ಇದೆಯಾ ಎಷ್ಟಣ್ಣ ಕೆಜಿ ಬದನೆಕಾಯಿ ಅಣ್ಣ ತರಕಾರಿ ಅಂಗಡಿ ಹತ್ರನ ಹೋಗ್ತವ್ರೆ ಅದು ಕೆಜಿ ಬಟ್ಟು ಇದಾಗ್ಬಿಟ್ಟಿದೆ ತೂಕ ಕಡಿಮೆ ಆಗ್ಬಿಟ್ಟಿದೆ ನೋಡ್ತೀನಿ ಇರು ಬೇಕಂತ ಸರಿ ಆಯ್ತು ಸರಿ ಸರಿ ಆಯ್ತು ಅಣ್ಣ ನಿಮ್ ಉಪಕಾರ ಮರೆಯಲ್ಲ ನಾವು ಥ್ಯಾಂಕ್ಸ್ ಅಣ್ಣ ಯಾಕಂದ್ರೆ ಮನೆಗೆ ಹೋದ್ರೆ ಹೊರದಾಕ್ಬಿಡ್ತಾನ ನಮ್ಮಣ್ಣ ಸ್ವಲ್ಪ ಹೆಲ್ಪ್ ಮಾಡಿದ್ರಲ್ಲ ಹೇಳಿ ಡೌಟ್ ಅಲ್ಲಿ ಯಾಕಂದ್ರೆ ನಮ್ಮ ಹುಡುಗಿ ಬರ್ಡೇ ಇವತ್ತು ಅದು ಹೇಳಿದ್ನಲ್ಲ ನಾನು ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟಿದೀನಿ ಬರ್ತಡೆ ಬರ್ಬೇಕಣ್ಣ ಅದಕ್ಕೆ ನೋಡಿ ನಿಮ್ಮಂತವ್ರು ಇರ್ಬೇಕಣ್ಣ ನಮ್ಗೆ ನಾವು ಗಾಡಿ ಇತ್ತು ಗಾಡಿ ಇತ್ತು ಇಲ್ಲ ಅಂದಿದ್ರೆ ನಾನೇ ತಗೊಳಕಂಬಿಡ್ತೈತೆ ಹೌದು ಥ್ಯಾಂಕ್ಸ್ ಅಣ್ಣ ನಿನ್ ಗಾಡಿ ಇತ್ತು ಹೇಳ ಪಾಪ ಒಂದ್ ನಿಮಿಷದ ಗಾಡಿ ಉಪಕಾರ ಮರೆಯಲ್ಲ ನಾನು ಎಲ್ಲಿರೋದು ಮನೆ ನಿಮ್ದ ಬೊಮ್ಮನಹಳ್ಳಿ ಇರೋದು ಸುಳ್ಳು ಹೇಳ್ಕೊಂಡ್ಬಿಟ್ಟಿದೀನಿ ಮನೆಗೆ ಹೋಗಿ ಇವಾಗ ತಪ್ಸ್ಕೊಂಡೆ ಹೆಂಗೋ ನೀವ್ ಹೇಳಿದ್ರಲ್ಲ ತಪ್ಸ್ಕೊಬಿಟ್ಟೆ ನಾನು ಬರ್ಲಣ್ಣ ಅಣ್ಣ ಕ್ಯಾಮ್ರಾ ಇದೆ ನಮ್ದು ಕಾಮಿಡಿ ಪ್ರೋಗ್ರಾಮ್ ಪರವಾಗಿಲ್ಲ ಸಾರಿ ತಮಾಷೆ ಮಾಡಿದ್ವಿ ಕ್ಷಮ ಕೊಡ್ತಾರಪ್ಪ ಆಯ್ ಮಾಡಿ ಒಂದು ಸರಿನಾ ತಮಾಷೆಗಾಗಿ ಮಾಡಿದ್ದು ದಯವಿಟ್ಟು ಸಾರಿ ಸರಿನಾ ಇದೊಂದು ಕಾನ್ಸೆಪ್ಟ್ ಮಾಡಿದ್ದು ಸರಿನಾ ಬರದಾ ಓಕೆ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ